ಸ್ನೇಹಿತರೆ, ಸುಲಭ ಮರೆಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಬಹುಬೇಗನೆ ಯಾರಾದರೂ ಸಿಟ್ ಮಾಡಿಕೊಂಡ್ರೆ BP ಬಂದಿರಬೇಕು, ಚೆಕ್ ಮಾಡಿಸ್ಕೊಳಪ್ಪ ಅಂತ ಪುಕ್ಸಟ್ಟೆ ಸಲಹೆಯೊಂದನ್ನು ನಾವು ಕೊಟ್ಬಿಡ್ತೇವೆ. ಸ್ನೇಹಿತರೆ, BP ಬಂದರೆ ನಮ್ಮ ದೇಹದೊಳಗೆ ಏನೆಲ್ಲ ಬದಲಾವಣೆಗಳಾಗ್ತವೆ? BP ನಿವಾರಣೆ ಆಗಲ್ವಾ? ಮಾತ್ರೆಗಳನ್ನು ಬಿಟ್ಟು ಮನೆಯಲ್ಲಿಯೇ ಔಷಧಿಗಳನ್ನು ಮಾಡಿಕೊಂಡು BPಯನ್ನು ಹೇಗೆ ನಿಯಂತ್ರಿಸಬಹುದು ಅನ್ನೋದನ್ನು ಇವತ್ತು ಈ ಸಂಚಿಕೆಯಲ್ಲಿ ನಿಮಗಾಗಿ ನಾನು ತಂದಿದ್ದೇನೆ. 4 ಜನಕ್ಕೆ ಯೂಸ್ ಆಗೋ ಮಾಹಿತಿ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಡಾಕ್ಟರ್ ಶೋಭಾ ಅವರು BP ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸಾಧಾರಣವಾಗಿ ಹೈಪರ್ ಟೆನ್ಷನ್ ಅಥವಾ BP ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ, ಒಂದು ಸರ್ತಿ ಬಂತಂದರೆ ಹೋಗೋದಿಲ್ಲಪ್ಪ ಅಂತ. ಬಟ್ ಅದು ಆ ಥರ ಅಲ್ಲ. ಅಂದರೆ ನಾವು ಅದು BP ಯಾವ ರೀಸನ್ ಅಥವಾ ಯಾವ ಕಾರಣದಿಂದ ಬಂದಿದೆ ಅದನ್ನು ನಾವು ಮುಂಚೆ ತಿಳ್ಕೊಬೇಕು. ಅಂದರೆ ಅದು ಮೆಂಟಲ್ ಅಂದರೆ ಹೈಪರ್ ಟೆನ್ಷನ್, ವೆದರ್ ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಟೆನ್ಷನ್. ಅಂದರೆ ಅದರಿಂದ ನಿಮ್ಗೆ ತಲೆ ತಾಪ ಅಂತ ಏನು ಹೇಳ್ತೀವಲ್ಲ, ಅಂದರೆ ಏನಾದರೂ ಟೆನ್ಷನ್ ಮಾಡ್ಕೊಂಡ್ರೆ ಅಥವಾ ಎಂಗ್ಸೈಟಿ ಆದರೆ ಆ ಥರ ನಿಧಾನ ಐತೆ ಅಂದರೆ ಪಾಸಿಟಿವ್ ಫ್ಯಾಕ್ಟರ್ ಆಯ್ತಾ, ಅಥವಾ ಬೇರೆ ಯಾವುದಾದ್ರೂ ಕಾಯಿಲೆಯಿಂದ ಬಂದಿದೆಯಾ ಅಂದರೆ ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅಥವಾ ಇಫ್ ದೇರ್ ಇಸ್ ಎನಿ ಚೇಂಜ್ ಇನ್ ಅ ಲೈಫ್ ಸ್ಟೈಲ್ ಆರ್ ಇಫ್ ದೇರ್ ಇಸ್ ಎನಿ ಬ್ಯಾಡ್ ಫುಡ್ ಹ್ಯಾಬಿಟ್ಸ್. ಸೊ ಈ ಥರ ಎಲ್ಲ ಕಾರಣದಿಂದ ನಮಗೊಂದು ಹೈಪರ್ ಟೆನ್ಷನ್ ಅಥವಾ BP ಯಾವ ಥರ ಡೆವಲಪ್ ಆಗುತ್ತೆ ಅಂದರೆ, ನಾವು ಒಂದು ರಕ್ತನಾಳ ಅಂತ ಹೇಳ್ತೀವಿ. ಆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅಥವಾ ಕಲುಷಿತ ಒಂದು ಕೊಬ್ಬಿನ ಅಂಶ ಅಂತ ಏನು ಹೇಳ್ತೀವಿ, ಅದು ನಿಧಾನವಾಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಆ ಬ್ಲಡ್ ವೆಸಲ್ ಅಥವಾ ಪೈಪ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅದು ಇನಿಷಿಯಲ್ ಫೇಸ್ ಇದ್ದಾಗ ನಿಮ್ಗೆ ಗೊತ್ತಾಗಲ್ಲ, ಅಂದರೆ ನಿಮ್ಗೇನು ಅಂದರೆ ಅದು ಲಕ್ಷಣ ತೋರ್ಸಂಗಿಲ್ಲ ನಿಮ್ಗೇನಂತ. ನೆಕ್ಸ್ಟ್ ಆದಮೇಲೆ ನಿಮಗೆ ತಲೆ ಸುತ್ತು ಅಥವಾ ಕತ್ನಲ್ಲಿ ನೋವು ಅಥವಾ ಗಿಡಿನೆಸ್ ಆ ಥರ ಸಿಂಪ್ಟಮ್ಸ್ ಬರ್ಬೋದು. ಬಟ್ ಇನಿಷಿಯಲ್ ಫೇಸಲ್ಲಿ ಇದ್ದಾಗ ನಿಮಗದು ಅಸಿಂಪ್ಟಮ್ಯಾಟಿಕ್ ಅಂತ ಇರುತ್ತೆ. ಸೊ ಅವಾಗ ನಿಮಗದು ಏನಂತ ಗೊತ್ತಾಗಲ್ಲ. ಅಂದರೆ ಸಡನ್ ಆಗಿ ನೀವು ಏನೋ ಒಂದು ಜನರಲ್ ಚೆಕಪ್ ಮಾಡಕ್ಕೆ ಹೋದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಒಂದು ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಗೆ ನಾವು ನಮ್ಮದು ಬ್ಲಡ್ ರೂಟೀನ್ ಮತ್ತು BP, ಪಲ್ಸ್ ಇದನ್ನೆಲ್ಲ ನಾವು ರೂಟೀನಾಗಿ ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಕೊಬ್ಬಿನ ಅಂಶ ಇರುವಂಥ ಆಹಾರ ಪದಾರ್ಥನ ನಾವು ಊಟದಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು. ಆಮೇಲೆ ಇಂಟೇಕ್ ಆಫ್ ದ ಸಾಲ್ಟ್ ಅಂತ ಹೇಳ್ತೀವಿ. ಸಾಲ್ಟ್ ಅಂಶ ಜಾಸ್ತಿ ತಗೊಳ್ಳೋದು ಅಥವಾ ಕರೆದಂಥ ಆಹಾರ ಜಾಸ್ತಿ ತಗೊಳ್ಳೋದು, ಇದೆಲ್ಲ ತಗೊಂಡ್ರಿಂದ ಏನಾಗುತ್ತೆ, ನಮಗೂ BP ಜಾಸ್ತಿ ಬರೋ ಸಾಧ್ಯ ಇರುತ್ತೆ. ಆಮೇಲೆ ನೀವು ಬಾಡಿ ಏನು ಹೇಳ್ತೀವಿಲ್ಲ ಅಂದರೆ ಅದನ್ನು ಡಿಟಾಕ್ಸಿಫೈ ಮಾಡೋಂಗಿಲ್ಲ. ಅಂದರೆ ನೀವು ಪಂಚಕರ್ಮ ಆ ಥರ ಶೋಧನೆ ಯಾವುದೋ ಥೆರಪಿ ನೀವೆಂದೂ ತೊಗೊಂಡೇ ಇಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಈ ಥರ ಆಹಾರಗಳಿಂದ ಏನಾಗುತ್ತೆ, ಅದು ಕೊಬ್ಬಿನ ಅಂಶ ಅಥವಾ ಕಲುಷಿತ ಅಂದರೆ ಟಾಕ್ಸಿನ್ ಅಂತ ಏನು ಹೇಳ್ತೀವಿ, ಟಾಕ್ಸಿನ್ ಕ್ರಮೇಣ ಕಲೆಕ್ಟ್ ಆಗ್ತಾ ಅದು BP ಆಗಿ ಕನ್ವರ್ಟ್ ಆಗುತ್ತೆ. ಒಮ್ಮೆ ಜಾಸ್ತಿ BP ಆದಾಗ ನೀವು ಫಿಸಿಷಿಯನ್ನ ಅಪ್ರೋಚ್ ಆಗ್ತೀರಾ. ಬಟ್ ಅದು ಅಪ್ರೋಚ್ ಆಗೋಕ್ಕಿಂತ ಮುಂಚೆನೆ ನೀವು ಬಾಡಿ ಕ್ಲೆನ್ಸಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಪಂಚಕರ್ಮ ಅಥವಾ ಶೋಧನೆ ಥೆರಪಿ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅದನ್ನು ನೀವು ಇಯರ್ಲಿ 1 or 2 ಅಂದರೆ ನಾವು ಋತು ಶೋಧನ ಅಂತ ಹೇಳ್ತೀವಿ. ಅಂದರೆ ಈಗ ವಸಂತ ಋತು ಬಂದಾಗ ವಮನ ಚಿಕಿತ್ಸೆ ಮಾಡೋದು, ಶರದ್ ಋತು ಬಂದಾಗ ವಿರೇಚನ ಚಿಕಿತ್ಸೆ ಮಾಡೋದು, ಈ ಥರ ನಾವು ಆಗಾಗಲೇ ನಾರ್ಮಲ್ ಇದ್ದಾಗ ಕೂಡ ಇದನ್ನ ಮಾಡ್ಕೊತಿದ್ರೆ ಏನಾಗುತ್ತೆ, ನಮ್ಮ ಬಾಡಿ ಸೆಲ್ ಒಳಗಿನ ಈಚ್ ಸೆಲ್ ಒಳಗಿಂದ ನಮ್ದು ಏನು ಟಾಕ್ಸಿನ್ ಇರುತ್ತಲ್ಲ ಅದು ಎಲ್ಲ ಹೊರಗಡೆ ಬಂದ್ಬಿಡತ್ತೆ. ಆವಾಗ ನಿಮ್ಗೆ BP ಇರ್ಬೋದು ಅಥವಾ ಶುಗರ್ ಇರ್ಬೋದು, ಯಾವುದೇ ಥರ ಕಾಯಿಲೆಯಿಂದ ನೀವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಈಗ BP ಬಂದಾಗ ನಾವೇನು ಮಾಡೋದಂದರೆ, ನೀವು ಫುಡ್ ಸ್ಟೈಲ್ ಚೇಂಜ್ ಮಾಡೋದು ಅಥವಾ ಋತು ಶೋಧನ ಮಾಡೋದು. ಮತ್ತು ಮೇನ್ ಅಂದರೆ ನಿಮ್ಮದು ಆಹಾರ ಪದ್ಧತಿ ಯಾವ ಥರ ಇದೆ, ಅಂದರೆ ನೀವು ಮೇಲಿಂದ ಮೇಲೆ ಆಹಾರ ತಿಂತಾ ಇದ್ದೀರಾ ಅಥವಾ ಯಾವ ಥರ ಫುಡ್ ಸ್ಟೈಲ್ ಇದೆ ನಿಮ್ದು. ಆದರೆ ನೀವು ಮುಂಚೆ ತಿಂದಿದ್ದ ಆಹಾರ ನಿಮಗೆ ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಈಗ 9 o'clock ನಾಷ್ಟ ಮಾಡಿದ್ದೀರಾ, ಹಾಗೆ ನೀವು 10 ಅಥವಾ 10:30ಗೆ ಅದನ್ನು ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ. ಅವಾಗ ಮತ್ತೊಂದು ಏನೋ ಕುರ್ಕುರೆನೋ ಅಥವಾ ಸ್ನ್ಯಾಕ್ಸು ಅಥವಾ ರಿಪೀಟೆಡ್ ವಾಟರ್ ಕುಡಿಯೋದಿರ್ಬೋದು ಅಥವಾ ಮತ್ತೆ ಏನೋ ಒಂದು ತಿನ್ನೋದಿರ್ಬೋದು. ಆ ಥರ ನೀವು ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಯಾವಾಗ ನಿಮ್ಗೆ ಹಸಿವಾಗತ್ತಲ್ಲ ಅವಾಗನೇ ಊಟ ಮಾಡೋದು, ಯಾವಾಗ ನೀರಿಡಕ್ಕೆ ಅನ್ಸುತ್ತಲ್ಲ ಅವಾಗನೇ ನೀರು ಕುಡಿಯೋದು. ಇಲ್ಲಪ್ಪ ಈಗೆಲ್ಲ ಹೇಳ್ತಾರೆ ಅಷ್ಟು ಲೀಟ್ರ್ ನೀರು ಕುಡಿಬೇಕು, ಇಷ್ಟು ಲೀಟ್ರ್, ಆ ಥರ ಅಲ್ಲ. ನಿಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟು ನೀವು ನೀರು ಕುಡಿಬೇಕು. ಅದೇ ಥರ ನಿಮಗೆ ಬಾಡಿ ಎಷ್ಟು ನ್ಯೂಟ್ರಿಷನ್ ಅವಶ್ಯಕತೆ ಇದೆ ಅಥವಾ ನಿಮ್ಗೆ ಯಾವಾಗ ಹಸಿವು ಅಂತ ನಿಮ್ಮ ಬಾಡಿ ಹೇಳುತ್ತೆ ನಂಗೆ ಹಸಿವಾಗಿದೆ, ಆವಾಗ ಅಷ್ಟೇ ಹಸಿವು ಮಾಡೋದು. ಇಲ್ಲಪ್ಪ ಇದು ಜಾಸ್ತಿ ನ್ಯೂಟ್ರಿಷನಲ್ ರಿಚ್ ನಾವು ಕಡಿಮೆ ರಿಪೀಟಾಗಿ ಫುಡ್ ತೊಗೊಳೋದ್ರಿಂದ ಏನಾಗುತ್ತೆ, ಡೈಜೆಷನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಅಡುಗೆ ಮಾಡ್ತಾ ಇರ್ತೀರಾ, ಅಡುಗೆ ಮಾಡುವಾಗ ಯಾವುದೋ ಒಂದು ಪಲ್ಯ ಅಥವಾ ತರಕಾರಿ ಕಟ್ ಮಾಡಿ ಫಸ್ಟ್ ಒಗ್ಗರಣೆ ಹಾಕಿಟ್ಬಿಡ್ತೀರಾ.
ಆವಾಗ ನೀವು ಒಂದು 5 ಮಿನಿಟ್ಸ್ ಆದ್ಮೇಲೆ ಮತ್ತೊಂದು ತರಕಾರಿ ಕಟ್ ಮಾಡಿ ಅಗೇನ್ ನೀವು ಅದರಲ್ಲಿ ಹಾಕಿ ಬಾಯ್ಲ್ ಮಾಡಕ್ ಇಟ್ಟಾಗ ಅದು ಫಸ್ಟ್ ತರಕಾರಿ ಯಾವ ಥರ ಬಂದಿರುತ್ತಲ್ಲ ಇದು ನೆಕ್ಸ್ಟ್ ಅದು ಆ ಥರ ಬೇಯೋದಿಲ್ಲ. ಲೈಕ್ ಅಂದ್ರೆ ನೀವು ರಿಪೀಟೆಡ್ ಆಗಿ ಊಟ ಮಾಡಿದ್ರೆ ಡೈಜೆಷನ್ ಅಥವಾ ಅದು ಪ್ರೊಸೆಸ್ ಏನಿರುತ್ತಲ್ಲ ಕಂಪ್ಲೀಟ್ ಆಗಲ್ಲ. ಅವಾಗ ಏನಾಗುತ್ತೆ, ಅದು ನ್ಯೂಟ್ರಿಯೆಂಟ್ ಆಗಿ ಅದು ಅಥವಾ ಒಳ್ಳೆ ಅಂಶ ಅಂತ ಏನು ಹೇಳ್ತೀವಲ್ಲ ರಸಧಾತುವಾಗಿ ಫಾರ್ಮೇಷನ್ ಆಗೋದಿಲ್ಲ. ಅದು ಕಲುಷಿತ ರಕ್ತ ಆಗುತ್ತೆ ಅಥವಾ ಟಾಕ್ಸಿನ್ ಅಥವಾ ಕ್ರಮೇಣವಾಗಿ ಅದು ಕೊಬ್ಬಿನ ಅಂಶ ರೂಪವನ್ನು ಪಡೆಯುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಬ್ಲಡ್ ಅಥವಾ ರಕ್ತನಾಳ ಏನಿರುತ್ತಲ್ಲ ಅದು ಕೊಬ್ಬಿನ ಅಂಶದಿಂದ ಜಾಸ್ತಿ ಪ್ರೆಷರ್ ಆಗಿ ನಿಮಗದು ಲೇಟರ್ ಸ್ಟೇಜಲ್ಲಿ ಹೆಡೇಕ್ ಆಗ್ಬೋದು ಅಥವಾ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು ಅಥವಾ ಪಕ್ಷಾಘಾತ ಅಂತ ಹೇಳ್ತೀವಿ, ಅಂದರೆ ನ್ಯೂರಲಾಜಿಕಲ್ ಡೆಫಿಸಿಟ್ ಇರ್ಬೋದು. ಸೊ ಆ ಥರ ನಿಮಗೆ ತುಂಬ ಕಾಯಿಲೆ ಬರ್ಬೋದು. ಸೊ ನಾವೇನು ಮಾಡೋದು, ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ನಾವು ಫುಡ್ ಸ್ಟೈಲಲ್ಲಿ ಅಂದರೆ ನೀವು ಊಟ ಯಾವಾಗ ಮಾಡಬೇಕು, ಎಷ್ಟು ಪ್ರಮಾಣ ಮಾಡಬೇಕು, ಮತ್ತು ಬಿಸಿನೀರು ಯಾವಾಗ ಕುಡಿಬೇಕು, ತಣ್ಣೀರು ಅಂದರೆ ನೀವು ಸೀಸನಲ್ ವೇರಿಯೇಷನ್ ಏನಿರುತ್ತಲ್ಲ ಫ್ರೂಟ್ಸ್ ಇರ್ಬೋದು ಅಥವಾ ಫುಡ್ ಇರ್ಬೋದು, ನಿಮ್ಗೆ ಯಾವ ಥರ ಅನುಕೂಲ ಇರುತ್ತಲ್ಲ ಆ ಥರ ಎಲ್ಲ ನಮ್ಮ ಬಾಡಿ ಪ್ರಕೃತಿ ಏನಂತ ಹೇಳ್ತೀವಲ್ಲ ಆ ಪ್ರಕೃತಿ ವೈಸ್ ನೀವು ಎಲ್ಲನೂ ಅಡಾಪ್ಟ್ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ದ ವ್ಯಾಯಾಮ. ಇಲ್ಲಪ್ಪ ಬರೀ ಊಟ ಮಾಡಿದ್ರೆ ಆಗಲ್ಲ. ಸೊ ಊಟದ ಜೊತೆ ನಿಮ್ದು ವ್ಯಾಯಾಮನೂ ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ನೀವು ವ್ಯಾಯಾಮ ಯಾವಾಗ ಮಾಡ್ತೀರಾ, ಬೆಳಗ್ಗೆ ಮಾಡ್ತೀರಾ ಸಂಜೆ ಮಾಡ್ತೀರಾ, ದಟ್ ಆಲ್ಸೋ ಮ್ಯಾಟರ್ಸ್ ಆಸ್ ಪರ್ ದ ಆಯುರ್ವೇದ. ಆದಷ್ಟು ನಾವು ಬೆಳಗ್ಗೆ ವ್ಯಾಯಾಮ ಮಾಡೋದು ಹಿತಕರ ಅಂತ ಹೇಳ್ತೀವಿ. ಆಮೇಲೆ ಸಂಜೆ ಮಾಡಿದ್ರೆ ಅಷ್ಟು ಹಿತಕರ ಕಡಿಮೆ. ಸೊ ನೀವು ಬೆಳಗ್ಗೆ ಆದಷ್ಟು ಮತ್ತೆ 1 ಅವರ್ ಮಾಡ್ಬೇಕಾ 2 ಅವರ್ ಮಾಡ್ಬೇಕಾ ಆ ಥರ ಅಲ್ಲ. ನಿಮ್ಮ ಬಾಡಿ ಫಿಸಿಕ್ ಎಷ್ಟಿದೆ ಅದರ ಶಕ್ತಿ ಎಷ್ಟಿರುತ್ತಲ್ಲ ನಮ್ಮ ಬಾಡಿ ಶಕ್ತಿ ಅದರದ್ದು ಅರ್ಧ ಶಕ್ತಿ ವ್ಯಾಯಾಮ ಮಾಡ್ಬೇಕಂತ ನಮ್ಮ ಆಯುರ್ವೇದೊಳಗೆ ಹೇಳ್ಯಾರ. ಸೊ ಅದನ್ನು ನೀವು ಲೈಫ್ ಒಳಗೆ ಅಡಾಪ್ಟ್ ಮಾಡ್ಕೋಬೇಕು. ಯೋಗ, ಧ್ಯಾನ, ವ್ಯಾಯಾಮ ಅಲಾಂಗ್ ವಿತ್ ಫುಡ್ ಮತ್ತೆ ಲೈಫ್ ಸ್ಟೈಲ್ ನಮ್ದು ಮಾಡಿಫಿಕೇಶನ್ ಯಾವ ಥರ ಇರಬೇಕು ಅಂದ್ರೆ ನೀರು ಯಾವಾಗ ಕುಡಿಬೇಕು, ಊಟ ಯಾವಾಗ ಮಾಡಬೇಕು, ಮತ್ತೆ ನಿದ್ದೆ ಪ್ರಮಾಣ ಎಷ್ಟಿರಬೇಕು. ಇದರಲ್ಲಿ ನಾವು ಮಧ್ಯಾಹ್ನ ನಿದ್ದೆ ಮಾಡಬಾರದಂತ ಹೇಳ್ತೀವಿ ಆಯುರ್ವೇದ ಪ್ರಕಾರ, ಎಕ್ಸೆಪ್ಟ್ ಬೇಸಿಗೆ ಕಾಲದಲ್ಲಿ. ಅವಾಗ ನಿಮ್ಮ ಬಾಡಿ ನೀಡ್ ಇರುತ್ತೆ, ಅವಾಗ ನೀವು ಮಧ್ಯಾಹ್ನ ಮಲಗ್ಬೋದು. ಅಥವಾ ನಿಮ್ಗೆ ಏಜ್ ಆಗಿದೆ ಅಥವಾ ನಿಮ್ಗೆ ತುಂಬಾ ವೀಕ್ನೆಸ್ ಇದೆ ಅವಾಗಷ್ಟೇ ನೀವು ಮಧ್ಯಾಹ್ನ ಮಲಗ್ಬೋದು. ಆರ್ ಎಲ್ಸ್ ನೀವು ಮಧ್ಯಾಹ್ನ ಮಲಗೋ ಹಾಗಿಲ್ಲ. ಮಧ್ಯಾಹ್ನ ಮಲಗಿದ್ರೆ ಏನಾಗುತ್ತೆ, ನಿಮ್ದು ಬಾಡಿ ಒಳಗೆ ಡೈಜೆಷನ್ ಸರಿ ಆಗಂಗಿಲ್ಲ, ನ್ಯೂಟ್ರಿಯೆಂಟ್ ಪ್ರಾಡಕ್ಟ್ಸ್ ಏನಾಗಿತ್ತಲ್ಲ ಅದು ಕರೆಕ್ಟಾಗಿ ಫಾರ್ಮ್ ಆಗಲ್ಲ. ಸೊ ಅದು ನಿಮ್ಗೆ BP ಬರ್ಲಿಕ್ಕೂ ಒಂದು ರೀಸನ್ ಆಗುತ್ತೆ. ಅದನ್ನ ದಿವಾ ಸ್ವಪ್ನ ಅಂತ ಹೇಳ್ತೀವಿ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಆಮೇಲೆ ರಾತ್ರಿ ನಿದ್ದೆ ಅಂದ್ರೆ ನೀವು ಈವ್ನಿಂಗ್ 7 o'clock ಊಟ ಮಾಡಿದ್ರೆ ನಿಮಗೆ 10 o'clock ತನಕ ಕರೆಕ್ಟಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ನೀವು ನಿದ್ದೆ ಮಾಡಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು. ಸೊ ಆ ಥರ ನೀವು ಕರೆಕ್ಟಾಗಿ ನಿದ್ದೆ, ಆಹಾರ, ಋತುಶೋಧನ ಮತ್ತೆ ನಮ್ದು ಡೈಲಿ ದಿನಚರಿ ಯಾವ ಥರ ಇರಬೇಕು ಇದನ್ನೆಲ್ಲ ನಾವು ಕರೆಕ್ಟಾಗಿ ಲೈಫ್ ಸ್ಟೈಲಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ BP ಇರಲಿ ಅಥವಾ ಯಾವುದೋ ಒಂದು ಕಾಯಿಲೆ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಆಯುರ್ವೇದ ಪ್ರಕಾರ ತುಂಬ ಹೆಲ್ಪ್ ಆಗುತ್ತೆ. ರಾದರ್ ದ್ಯಾನ್ ಸಿಂಪ್ಲಿ ಟೇಕಿಂಗ್ ಅ ಮೆಡಿಸಿನ್ ವಿ ಕ್ಯಾನ್ ಪ್ರಿವೆಂಟ್ ಸೋ ಮೆನಿ ಡಿಸೀಸ್ ಬೈ ಟೇಕಿಂಗ್ ಆರ್ ಫಾಲೋಯಿಂಗ್ ದ ಆಯುರ್ವೇದ ಆರ್ ಆಯುರ್ವೇದ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. BP ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು ಮೇಡಮ್? BP ಬರದಂಗೆ ಅಂದ್ರೆ ನಾವು ಫೈಬರ್ ರಿಚ್ ಫುಡ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ನಿಮ್ದು ಬಾಡಿ ಮೋಷನ್ ಕರೆಕ್ಟ್ ಆಗ್ಬೇಕು. ಅಂದ್ರೆ ನಾವು ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಏನ್ ಆಹಾರ ತಿಂತೀರಲ್ಲ ಅದೆಲ್ಲ ನ್ಯೂಟ್ರಿಯೆಂಟ್ ಆಗಿ ಕನ್ವರ್ಟ್ ಆಗ್ಬೇಕು. ಮತ್ತೆ ಕರೆಕ್ಟ್ ಆಗಿ ನಿಮ್ದು ನಿದ್ದೆ ಸರಿಯಾಗಿರ್ಬೇಕು. ಮತ್ತೆ ಕಾನ್ಸ್ಟಿಪೇಷನ್ ಇರಬಾರ್ದು. ಸೊ ಆ ತರ ನೀವು ಅಂದ್ರೆ ಡೈಲಿ ನಿಮ್ದು ಮೋಷನ್ ಕ್ಲಿಯರ್ ಆಗ್ತಾ ಇದೆಯಲ್ಲ, ನಿದ್ದೆ ಕರೆಕ್ಟ್ ಆಗಿ ಐತೆಲ್ಲ, ಮತ್ತೆ ಊಟದಲ್ಲಿ ಆಹಾರ ಅಂದ್ರೆ ಇದು ನ್ಯೂಟ್ರಿಯೆಂಟ್ ರಿಚ್ ಅಥವಾ ಫೈಬರ್ ರಿಚ್ ಆ ಫುಡ್ ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ನೀವು ಬೀಟ್ರೂಟ್ ಜ್ಯೂಸ್ ಕುಡಿಬಹುದು ಅಥವಾ ನೀವು ಕುಕುಂಬರ್ ಜ್ಯೂಸ್ ಕುಡಿಬಹುದು. ಮತ್ತೆ ಅಥವಾ ಸೋರೆಕಾಯಿ ಅಂತ ಹೇಳ್ತೀವಿ, ಸೋರೆಕಾಯಿದ ಜ್ಯೂಸ್ ತಗೋಬಹುದು. ಇಲ್ಲಪ್ಪ ನಿಮ್ಮಲ್ಲಿ ಮನೆಯಲ್ಲಿ ಅಮೃತ ಬಳ್ಳಿ ಇದ್ರೆ ಡೈಲಿ ಅದನ್ನ ಒಂದು 4 ಲೀಫ್ ತಿನ್ಬೋದು ಅಥವಾ ಜ್ಯೂಸ್ ಅದನ್ನ ಮಾಡ್ಕೊಂಡು ಕುಡಿಬಹುದು. ಸೊ ನೀವು ಯು ಕ್ಯಾನ್ ಪ್ರಿವೆಂಟ್ ದ ಹೈಪರ್ ಟೆನ್ಷನ್ ಟು ಸಮ್ ಎಕ್ಸ್ಟೆಂಟ್ ಬೈ ಫಾಲೋಯಿಂಗ್ ಆಲ್ ದಿಸ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.